ಎನ್ನುವಂತಹ ಕೆಲಸವನ್ನು ಮಾಡಿದವ ನೀನು. ನಿನ್ನದು ಇದು ಯೋಗ್ಯತೆ, ನಿನ್ನ ಹಣೆ ಬರಹ ವಿಧಿಯ ಸಂಕಲ್ಪ ಅದು ಹಾಗೆ ಆಗ್ಬೇಕೆಂಬುದಾಗಿ ಅದನ್ನು ತಿದ್ಲಿಕ್ಕೆ ಯಾರಿಂದ ಕೂಡ ನಿನ್ನ ಸಾಧ್ಯವಿಲ್ಲ. ಸಂಕಲ್ಪಕ್ಕೆ ನಾನು ಒಂದು ಹೇಳ್ತೇನೆ ಕೇಳು. ನಾನು ಒಬ್ಬನೇ ಆ ವಿಚಾರಕ್ಕೆ ಪ್ರಪಂಚದಲ್ಲಿ ಸುಮ್ಮನೆ ನಾವು ಒಳ್ಳೆ ಕೆಲಸ ಆಗುದಕ್ಕೆ ಹೀಗೆಲ್ಲ ಮಾಡ್ತೇವೆ. ಮತ್ತೊಬ್ಬರ ಹೆಂಡತಿ ನೀನು ಮರುಳು ಮಾಡುದು, ಅವರ ಸಂಸಾರದಲ್ಲಿ ಹುಳಿ ಉಂಟು. ನಾನು ಕಾಣಲ್ಲ. ಆ ಮನ್ಮಥನಿಗೆ ಶರವನ್ನು ಪ್ರಯೋಗಿಸಿದ್ದಾನೆ, ಆ ಹೊತ್ತಿಗೆ ಹಾಗೆ ನಡೆದು ಹೋಗಿದೆ. ದೂರ ಆಗ್ತೀನಿ. ಏನು ಎಂತದೇನು ಅದೇ ವಿಷಯ. ಎಂತದ್ದು? ಮನ್ಮಥನಿಗೆ ಶರವನ್ನು ಹೂಡಿದ್ದಾನೆ. ನಿನಗೆ ಹೇಳು ಮದುವೆ ಆಗಲಿಲ್ಲ? ಹೌದು. ದಕ್ಷ ಬ್ರಹ್ಮ ಕೊಡ್ಲಿಲ್ಲ. ನಿಜ. ಎಷ್ಟು ಮಂದಿಯನ್ನು ಕೊಟ್ಟಿದ್ದಾನೆ? ಎಷ್ಟು ಬಂದಿದ್ದಾನೆ? ಎಷ್ಟು ಮಂದಿ ಹೇಳು. ಹೆಂಡತಿ ಅಲ್ಲ ಹೇಳು. ನನಗೆ ಇದ್ದಾರೆ 12 ಮಂದಿ. ಆದ್ರೆ ಒಂದು ವಿಚಾರ ಇದ್ದೇನೆ, ಅವರ ಮನಸ್ಸನ್ನು ಮರುಳು ಮಾಡುವುದಕ್ಕೆ ನಿನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಮರಳು ಮಾಡ್ಲಿಕ್ಕೆ ನಾನು ಜನ ಅಲ್ಲ. ನಾನು ಬೇಕಂತ ಮಾಡಿದಲ್ಲ. ಮನ್ಮಥನ ಶರ ಪ್ರಯೋಗವಾಗಿದೆ, ಆ ಹೊತ್ತಿಗೆ ಎಲ್ಲರೂ ಹಾಗೆ ಆಗ್ತಾರೆ. ನಾನಂತಲ್ಲ, ನೀನು ಕೂಡ ಹಾಗೆ. ಒಂದು ಕೆಲಸ ಮಾಡು. ನೀನು ಈಗ ಅಷ್ಟು ಬುದ್ಧಿವಂತ, ನಿನಗೊಂದು ವಿಶೇಷವಾದ ಅಧಿಕಾರ 3 ಮೂರ್ತಿಗಳು ಕೊಟ್ಟಿದ್ದಾರೆ. 3 ಮೂರ್ತಿಗಳಿಗೆ ಒಂದು ಮರ್ಯಾದೆ ಕೊಟ್ಟು ಮನ್ಮಥ ನಿನಗೆ ಶರ ಬಿಡುವಾಗ ನಿನ್ನೆ ಮೈಯಲ್ಲಿ ಪ್ರಜ್ಞೆ ಇಲ್ವಾ? ಮತ್ತೆ ಅಲ್ಲ, ಎಲ್ಲ ಯಾರು ಅಂತ ಯಾರೆಲ್ಲ ಅದೆಷ್ಟೋ ಗುರುಗಳು ಕೂಡ ಹಾಗೆ ಆಗಿದ್ದಾರೆ. ನಾನು ನೋಡಿಕೊಳ್ಳುವಂತಹ ಕೆಲಸ ನಾನು ಇಲ್ಲಿ ನೋಡಿಕೊಂಡಿದ್ದೇನೆ. 3 ಮೂರ್ತಿಗಳು ನನಗೆ ಕೊಟ್ಟಿದ್ದಾರೆ, ಅಮೃತವನ್ನು ಭದ್ರವಾಗಿ ಎತ್ತಿಕೊಳ್ಬೇಕೆಂಬುದಾಗಿ. ಅದನ್ನು ನೋಡಿಕೊಳ್ತೇನೆ, ನನ್ನ ಕೆಲಸವನ್ನು ನಾನು ಮಾಡ್ತೇನೆ. ಚಂದ್ರಲೋಕದ ಅಧಿಕಾರ ಕೊಡುವಾಗ ನಿನಗೆ ಹೇಳ್ಬೋದಿತ್ತಲ್ಲ. ಏನು? ನನಗೆ ಆಗುದಿಲ್ಲ, ನನಗೆ ಒಂದಕ್ಕೆ ಉತ್ತರ ಗೊತ್ತಿಲ್ಲ. ಮತ್ತೆ ನೀನು ಎಂತದ್ದು ಒಪ್ಪಿಕೊಂಡದ್ದು? ನನಗೆ ಬೇಕಾದ ನಾನು ಕೊಟ್ಟಿದ್ದೇನೆ. ಏನ್ ಮಾಡ್ತೀಗ? ಇನ್ನಂತ ಹೆಣ್ಣು ಹುಚ್ಚಳಲ್ಲಿ ನಮ್ಮದು ಮಾತಿಲ್ಲ. ಕಂಡವರ ಹೆಣ್ಣು ಮಕ್ಕಳ ಕಂಡ ಹೆಣ್ಣು ಮಕ್ಕಳಿಗೆ ನಾನು ಕೈ ಹೋಗಿಲ್ಲ. ಮತ್ತೆ ಕಂಡ ಅಂದ್ರೆ ತುಂಬಾ ಅಧಿಕ ಮಂದಿ. ಏನು ಗುರುಗಳು ಪುಣ್ಯ ಆದಿತ್ತು. ಗುರುಗಳ ಹೆಂಡತಿಯನ್ನು ಕೂಡ ನೀನು ಬಿಡುದು. ಅದಕ್ಕೆ ಕಾರಣ ಉಂಟು. ಅಯ್ಯೋ, ನಿನ್ನ ಹಣೆ ಬರ ಕೆಟ್ಟ. ಏನು ಮಾಡ್ಲಿಕ್ಕೆ ಇಲ್ಲಿ ಸರಿಯಾಗಿ ಕೇಳು. ಏನು? ನಿನಗೆ ಮದುವೆ ಆಗ್ಲಿಲ್ಲ ಅಂತಲ್ಲ, ಅಷ್ಟೋ ಮಂದಿ ಹೆಂಡತಿಯರು ಇರುವಾಗ ತನಗೆ ವಿದ್ಯೆ ಕಲಿಸಿದ ಗುರು ಬೃಹಸ್ಪತಿ ಆಚಾರ್ಯರ ಹೆಂಡತಿ ನಿನಗೆ ತಾಯಿ ಸಮಾನ ಎನ್ನುವುದನ್ನು ತಿಳಿದಂತಹ ನೀನು ಅವಳ ಮುಂದೆ ಹೋಗಿ ನಿನ್ನದಾದಂತಹ ಕಲೆಯನ್ನು ಪೂರ್ಣ ಪ್ರದರ್ಶನ ಮಾಡಿ ಅವಳ ಮನಸ್ಸನ್ನು ಮರುಳು ಮಾಡಿ ಅವಳನ್ನು ಕೂಡಿದೆ. ಪರಿಣಾಮವಾಗಿ ಹುಟ್ಟಿಕೊಂಡವ ಬುಧ ಅಲ್ವಾ? ಹಿಂಗೆ ಇದೇ ಆಯ್ತಾ? ಇನ್ನೊಬ್ಬರ ಹೆಂಡತಿಯ ಯಾಕೆಯ ಪಾಪ ಅವಳ ಸಂಸಾರವನ್ನು ಹಾಳು ಮಾಡಿಸಿ ಹಣೆ ಬರ ಗೊತ್ತಿಲ್ಲ. ಈಗ ಏನು ಮಾಡ್ತೀವಿ? ಈಳು ಬಾಬಿ ಸಿದ್ದಿ ನಾನು ಯಾರೊಟ್ಟಿಗೆ ಏನು ಮಾಡಿದ್ದನ್ನು ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ನಮ್ಗೆಲ್ಲರಿಗೂ ಗೊತ್ತುಂಟು. ಏನು ಮಾಡ್ಲಿಕ್ಕೆ ಉಂಟದ ಬೇಕಲ್ಲ? ನೀವೇನು ಮಾಡ್ತೀರಾ? ಏನು ಮಾಡಿಲ್ಲ, ಒಂದೊಂದು ಚರಿತ್ರೆ ಹೊರಗೆ ಬರುವಾಗ ಹೌದಾ?